ಎಲ್ಲ ನನ್ನ ಯಕ್ಷಗಾನ ಕ್ಷೇತ್ರದ ಅಭಿಮಾನಿ ಬಂಧುಗಳಿಗೆ ನಾನು ಸಿದ್ರಾಮ್ ಕುಮಾರ್ ಮಾಡುವ ನಮಸ್ಕಾರಗಳು. ತಮಗೆಲ್ಲ ತಿಳಿಯಪಡಿಸುವುದೇನೆಂದರೆ, ನಮ್ಮ ಮೇಳದ ಈ ವರ್ಷದ ಪ್ರಸಂಗವು ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ಇದಕ್ಕೆಲ್ಲ ಬೇರೆ ಬೇರೆ ಕಾರಣಗಳಿರ್ತದೆ. ಎಲ್ಲ ಕಲಾವಿದರ ಪರಿಶ್ರಮ ಹಾಗೂ ನಮ್ಮ ಯಜಮಾನರ ಸತತವಾದ ಪ್ರಯತ್ನದಿಂದ ಈ ಪ್ರಸಂಗವು ನಮ್ಮ ರಂಗಭಟ್ರ ಸಂಯೋಜನೆಯಲ್ಲಿ ಮೂಡಿ ಬಂದಿದೆ. ಮೊಗೆಬೆಟ್ಟವರು ಇದಕ್ಕೆ ಉತ್ತಮವಾದಂಥ ಸಾಹಿತ್ಯಗಳನ್ನು ಜೋಡಣೆ ಮಾಡಿ ಪ್ರತಿಯೊಂದು ಪಾತ್ರಕ್ಕೂ ಜೀವಕಲೆಯನ್ನು ತುಂಬಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ಹೋದಲ್ಲೆಲ್ಲ ಈ ಪ್ರಸಂಗವನ್ನು ತುಂಬ ಜನಗಳು ಮೆಚ್ಚಿದ್ದಾರೆ. ಕೆಲವರಿಗೆ ಗೊಂದಲಕ್ಕೀಡಾದರೂ ಕೊನೆಗೆ ಆಗುವಾಗ ಈ ಪ್ರಸಂಗದ ಜೋಡಣೆಯು ಅತ್ಯುತ್ತಮವಾಗಿದೆ ಅಂತ ಹೇಳಿದ್ದಾರೆ. ಅದರಲ್ಲಿ ನನಗೆ ಸಿಕ್ಕಿದಂಥ ಪಾತ್ರ ಒಂದು ವೇದಕರ್ಮ ಅಂತೇಳಿ. ಎಲ್ಲ ಅರಸರು ಸ್ವಯಂವರಕ್ಕೆ ಹೋಗುವಾಗ ನನಗೂ ಒಂದು ಅಂಥದ್ದು ಪಾತ್ರ ಬೇಕು ಅಂತೇಳಿ ನಮ್ಮ ಯಜಮಾನರ ಮುತುವರ್ಜಿಯಿಂದ, ಅವರ ಸಂಯೋಜನೆಯಿಂದ ಈ ಪಾತ್ರವನ್ನು ನನಗೆ ಕೊಟ್ಟಿದ್ದಾರೆ. ನನಗೆ ತುಂಬ ಖುಷಿ ಅನ್ನಿಸ್ತು. ಏನೇ ಆಗಿ ಒಂದಿಷ್ಟು ಬಂಡಲ್ ಬಿಟ್ಟರು ಅಲ್ಲಿ ಜನಗಳಿಗೆ ಮತ್ತು ನಮ್ಮ ಯಜಮಾನರಿಗೆ ತೃಪ್ತಿಯಾಗಿದೆ. ಜೊತೆಯಲ್ಲಿ ನಮಗೆ ತುಂಬ ಉಮೇದು ಬರಲಿಕ್ಕೆ ಕಾರಣ ಅಲ್ಲಿರುವ ಹಿಮ್ಮೆಲ. ಒಬ್ಬ ಬದಲಿಗಾರರು, ಹಾಗೆ ಭಾಗವತರು, ಚೆಂಡೆಯವರು, ಇವರು ಸದಾ ನಗುಮುಖದಿಂದ ನಮ್ಮ ಪ್ರವೇಶಕ್ಕೆ ಅವರು ಕಾತರಿಸ್ತಾ ಇರ್ತಾರೆ. ಜೊತೆಯಲ್ಲಿ ಅವರ ಪ್ರೇರಣೆಯಂತೆ ನನಗೆ ಬೇಕಾದ ಹೆಜ್ಜೆಗಳಿಗೆ ಬೇಕಾದ ಹಾಗೆ ಚೆಂಡೆ ನುಡಿಸಿದ್ರಿಂದ ನನಗಂತೂ ತುಂಬ ಖುಷಿ ಕೊಟ್ಟಿದೆ. ಯಾವುದೇ ಕಾಲಕ್ಕೆ ಹಿಮ್ಮೇಳದವರು ನೆಗಾಡ್ತಾ ಇದ್ರೆ ಎದುರಿನ ಪಾತ್ರಧಾರಿಗಳಿಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂತೇಳಿ ದಾರೇಶ್ವರರು, ಗಜಾನನ, ಹಾಗೆ ನಮ್ಮ ಚೆಂಡೆ ವಾದಕರು, ದುರ್ಗಪ್ಪ ಗುಡಿಯಾರು, ಇವರೆಲ್ಲ ನನಗೆ ಒಂದು ಹೇಳಿದಂಥ ಮಾತು, ಇನ್ನು ಏನೇ ಹೇಳು ಮಾರೆ, ನಾವು ನೆಗಾಡ್ತೇವೆ, ಅದರಿಂದ ನಿಮಗೆ ತುಂಬ ಉತ್ತೇಜನ ಬರ್ತದೆ ಅಂತ ಅವರು ಹೇಳಿದ ಮಾತು ಈಗಲೂ ನನಗೆ ನಮ್ಮ ಮೇಳದಲ್ಲಿರುವಂಥ ಎಲ್ಲ ಭಾಗವತರಾಗಲಿ, ಕೌಶಲರಾಗಲಿ, ಚೈತನ್ಯ ಪದ್ಯಾಣ ಆಗಲಿ, ಮತ್ತು ನಮ್ಮ ದೇಲಂತ ಮಜಲು, ಇವರೆಲ್ಲ ತುಂಬ ಒತ್ತು ಕೊಡುವುದರಿಂದ ಈ ಪ್ರಸಂಗ ಎಲ್ರಿಗೂ ಯಾವ ರೀತಿಯ ಬೇಸರ ಆಗದಾಗೆ ಕಲಾವಿದರು ನಿರಂತರವಾಗಿ ದುಡಿತಾ ಬಂದಿದ್ದಾರೆ. ಜೊತೆಯಲ್ಲಿ ಒಂದು ಎರಡನೇ ಪಾತ್ರ ನನಗೆ ವಾಸುದೇವ ರಂಗಭಟ್ರ. ಅವರ ಜೊತೆಯಲ್ಲಿ ನಿರಂತರವಾಗಿ ಹೊಸ ಹೊಸ ಸಾಹಿತ್ಯಗಳು ಹಾಕುತ್ತಾ ಹೋದಾಗ ನಮ್ಮ ಮಂಡೆಯು ಬಹಳ ಚುರುಕಾಗಿ ಕೆಲಸ ಮಾಡಬೇಕಾಗ್ತದೆ. ಅವರ ಜೊತೆಯಲ್ಲಿರುವಾಗ ಸದಾ ನಾನು ಎಚ್ಚರವಾಗಿರ್ತೇನೆ. ನಿರಂತರವಾಗಿ ನನಗೆ ಅವರು ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಂದಾಗಿ ಹೊಸ ಹೊಸ ವಿಷಯಗಳು ನಮಗೆ ಕಲೀಲಿಕ್ಕೆ ಇದೆ. ಹೀಗೆ ಒಟ್ಟು ಹೇಳುವುದಾದರೆ ನನಗೆ ಎರಡೂ ಪಾತ್ರಗಳಲ್ಲೂ ತುಂಬ ಸಂತೋಷ ಕೊಟ್ಟಿದೆ. ಮುಖ್ಯವಾಗಿ ಜನಗಳು ತುಂಬ ವಿದ್ವಾಂಸರು ಮೆಚ್ಚಿದ್ದಾರೆ, ಇತರ ಜನಗಳು ಅದನ್ನು ಮೆಚ್ಚುತ್ತಾ ಬಂದಿದ್ದಾರೆ. ಹಾಗಾಗಿ ಆ ಒಂದು ನನ್ನ ಚುರುಕಿನ ನಡೆ ಜನಗಳಿಗೆ ಖುಷಿ ಕೊಟ್ಟಿದೆ ಅಂತ ನಾನು ತಿಳಿತೇನೆ. ಒಳಗೆ ಬಂದು ತುಂಬ ಜನಗಳು ನನ್ನನ್ನು ಆಶೀರ್ವಾದಿಸಿದ್ದಾರೆ. ಈ ಪ್ರಾಯದಲ್ಲೂ ನೀವು ನಿರಂತರ ಚಟುವಟಿಕೆಯನ್ನು ಕಂಡಾಗ ನಮಗೆ ಒಂದು ನಾಚಿಕೆ ಆಗ್ತದೆ ಅಂತ ಹೇಳಿದವರಿದ್ದಾರೆ. ಹಾಗಾಗಿ ಅವರೆಲ್ಲರ ಶುಭ ಆಶೀರ್ವಾದ, ಅಭಿಮಾನಿಗಳ ಅನುಗ್ರಹ, ನಮ್ಮ ಯಜಮಾನರ ಕೃಪಾ ಕಟಾಕ್ಷ, ಜೊತೆಯಲ್ಲಿ ಪ್ರಸಂಗ ಬರೆದವರ ಒಂದು ಉತ್ತೇಜನ ಹಾಗೂ ನಮ್ಮ ಹಿಮ್ಮೆಳದವರ ನಿರಂತರವಾದಂಥ ನನಗೆ ಸಿಗುವಂಥ ಪ್ರೋತ್ಸಾಹ, ಇದನ್ನು ನನ್ನನ್ನು ಸ್ವಲ್ಪ ಚುರುಕು ಉಳ್ಳವನಾಗಿ ಮಾಡಿದೆ. ಹಾಗಾಗಿ ಪ್ರಸಂಗ ದಾಪುಗಾಲ ಆಗುತ್ತಾ ಈಗಾಗಲೇ 50 ಪ್ರಯೋಗಗಳು ಕಳೆದು ಹೋಗಿದೆ. 100 ಹತ್ರ ದಾಪುಗಾಲು ಹಿಡಿತಾ ಇದೆ. ಅದಕ್ಕೆ 100 ಸಂಪೂರ್ಣ ಆಗಬೇಕಾದ್ರೆ ನಮ್ಮ ಪ್ರೇಕ್ಷಕರಾದಂಥ ನೀವೆಲ್ಲರೂ ಬಂದು ಹರಸಿ, ನಮ್ಮನ್ನು ಹಾರೈಸಿ, ಈ ಪ್ರಸಂಗ ಬರೆದವರಿಗೂ, ಪ್ರಸಂಗ ಸಂಯೋಜನೆ ಮಾಡಿದವರಿಗೂ, ಕಲಾವಿದರಿಗೂ ಒಂದು ಉತ್ತೇಜನ ಬರುವಂತೆ ತಾವೆಲ್ಲರೂ ಸಹಕರಿಸಬೇಕಾಗಿ ಅಂತ ಕೇಳಿಕೊಳ್ತಾ, ತಮಗೆಲ್ಲರಿಗೂ ದೇವರು ಉತ್ತಮವಾದಂಥ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಿ ಕಾಪಾಡಲಿ. ನಮ್ಮ ಮೇಳದ ಬಗ್ಗೆ ತಮಗೆ ಸತತವಾಗಿ ನಿರಂತರವಾಗಿ ಹೀಗೆ ಅಭಿಮಾನ ಇರಲಿ. ಕಲಾವಿದರಂತ ನನ್ನನ್ನು ಉತ್ತುಂಗ ಶಿಖರಕ್ಕೇರಿಸಿದಂಥ ನೀವು, ಮತ್ತೆ ನಾನು ಯಾವತ್ತೂ ಜಾರಿ ಬೀಳದ ಹಾಗೆ ನನ್ನನ್ನು ಕೈ ಹಿಡಿದು ಮೇಲೆತ್ತಿ ನನ್ನನ್ನು ಆಶೀರ್ವದಿಸಿ, ಮುಂದಿನ ತಿರುಗಾಟವು ನನಗೆ ಹನುಮಗಿರಿ ಮೇಳದಲ್ಲಿ ಆಗುವಂತೆ ತಾವೆಲ್ಲರೂ ಪ್ರೋತ್ಸಾಹ ನೀಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತ ಮತ್ತೊಮ್ಮೆ ಧನ್ಯವಾದಗಳೊಂದಿಗೆ ತಮಗೆಲ್ಲರಿಗೂ ಶುಭವಾಗಲಿ. ಭಗವಂತನು ಅನುಗ್ರಹಿಸಲಿ. ಸ್ವಾಮಿ ಇವರೆಲ್ಲ ಆಶೀರ್ವಾದ ನನ್ನ ಬದುಕಿನ ದೊರೆಯುವಂತೆ ಅನುಗ್ರಹಿಸುವವನು. ಯಾರು ನನ್ನ ಪ್ರವೇಶಕ್ಕೆ ಚಪ್ಪಾಳೆ ಹಾಕಿದ್ದಾರೆ ಅವರೆಲ್ಲರಿಗೂ ಸದಾ ಮಾಲಿಂಗೇಶ್ವರ ಸ್ವಾಮಿಯು ಸದಾ ಆಯುರ ಆರೋಗ್ಯ ಭಾಗ್ಯವನ್ನು ಕರುಣಿಸಿ ಕಾಪಾಡಲಿಂದ ನಾನು ಹೇಳ್ತೀನಿ. ಮತ್ತೆ ಹಾಕಿದವರು ಮೊದಲು ಹಾಕಿದ್ದವರಲ್ಲಿ ಕಿಂಪಾಕರಲಿ ಪಂಚಪಂಚ ಕಾಲದಲ್ಲಿ ಮಂತ್ರದಿಂದ ಮಿಂಚಿನಂತೆ ಇದ್ದಂತ ನಾನು ಪಂಚಭೌತಿಕವಾದಂತಹ ಈ ಪ್ರಪಂಚದಲ್ಲಿ ಪಂಚೇಂದ್ರಿಯದಿಂದ ಕೂಡಿದಂಥ ದೇಹವನ್ನು ಶುದ್ಧೀಕರಿಸಿ ಸಭಾಸ್ಥಾನವನ್ನು ಪ್ರವೇಶ ಮಾಡುವಾಗ ರೇಣುಕಾ ಸ್ವಯಂವರ